ನಾನು ನಿಮಗೆ ಇಷ್ಟೇ ಕೇಳ್ತೇನೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು ದಿವಸ ತಗೊಂಡ್ರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್? ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾದಾಗ ಎಷ್ಟು ದಿವಸ ತಗೊಂಡ್ರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್? ಸೊ ಹಾಗಾಗಿ ನೋಡಿ, ಅಲ್ಟಿಮೇಟ್ಲಿ ದಿಸ್ ಇಸ್ ಕಾಂಗ್ರೆಸ್ ಗವರ್ಮೆಂಟ್. ಕಲೆಕ್ಟಿವ್ ಲೀಡರ್ಶಿಪ್ ಮೇಲೆ ಸರ್ಕಾರ ನಡೀತಾ ಇರೋಂಥದ್ದು. ನೂತನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಮಂಡಲದಲ್ಲಿರೋರು ದೇ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ದಿಸ್ ಇಶ್ಯೂ. ಆಮೇಲೆ ನಮ್ಮ ಹೈಕಮಾಂಡನ್ನು ಸಹ ಸಮರ್ಥವಾದಂಥ ಹೈಕಮಾಂಡ್ ಇದೆ, ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ. ಸೊ ರಾಜ್ಯಕ್ಕೆ ಬರುವಂಥ ಈ 2 ವರ್ಷಗಳಲ್ಲೂ ಉತ್ತಮ ಆಡಳಿತ ನೀಡ್ತಾರೆ. ಸೊ ಒಳ್ಳೆಯ ಕೆಲಸ ಮಾಡಿ ಮತ್ತೆ ವಿಶ್ವಾಸವನ್ನು ಗಳಿಸ್ತಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಸಂದರ್ಭದಲ್ಲಿ ಇನ್ನೊಂದು ನೀವು ಕೇಳಿದಕ್ಕೆ ಹೇಳ್ತೇನೆ. ಈಗ SIR ನಡೀತಾ ಇದೆ, ರಾಜ್ಯವ್ಯಾಪಿ SIR ನಡೀತಾ ಇದೆ. ರಾಷ್ಟ್ರದಲ್ಲಿ ವೆಸ್ಟ್ ಬೆಂಗಾಲ್ ಇರ್ಬೋದು, ಬಿಹಾರ್ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಪಾಂಡುಚೇರಿ, ಈ ಥರ ಅನೇಕ ರಾಜ್ಯಗಳಲ್ಲಿ SIRಗಳಾಗಿದೆ. ಅದರ ವಿರುದ್ಧ ಮತ್ತು ಪರ ಅನೇಕ ಆಂದೋಲನಗಳು ನಡೆದಿದ್ದಾವೆ. ಜನತಾ ಪ್ರಾತಿನಿಧ್ಯ ಕಾಯ್ದೆ ಪ್ರಕಾರ ಸೆಕ್ಷನ್ 20, 21, 22ನಲ್ಲಿ ರಿವಿಷನ್ಗೆ ದೇರ್ ಇಸ್ ಎ ಪ್ರಾವಿಷನ್. ಡೆತ್ ಆಗಿರೋವಂಥ ಕಡೆ ಹೆಸರು ಬಿಡುವಂಥದ್ದು, ಅಥವಾ 2-3 ಕಡೆ ಇದ್ದರೆ ಅದನ್ನು ಬಿಟ್ಟು ಒಂದು ಕಡೆ ಇರುವಂಥದ್ದು, ಮೈಗ್ರೇಟ್ ಆಗಿರುವಂಥ ಹೆಸರು ಬಿಡುವಂಥದ್ದು. ಸೊ ಇದನ್ನು ಮಾಡಿ ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಇಂಥ ವರ್ಗ, ಇಂಥ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿಯ ಬೆಂಬಲಿಗರು ಅಂತೇಳಿ ಹೆಸರುಗಳನ್ನು ಬಿಡುವಂಥ ಪ್ರವೃತ್ತಿಯನ್ನು ಬಿಡಬೇಕು. ಹಾಗಾಗಿ ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಜನತೆಯಲ್ಲಿ ನೀವು ಸಹ ನಿಮಗೇನಾದರೂ ಹಕ್ಕು, ಈ ದೇಶದ ನೈಜ ಪ್ರತಿನಿಧಿ ಆಗಬೇಕು ಅನ್ನೋ ಹಾಗಿದ್ದರೆ ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳೇಬೇಕು. ಅನೇಕ ಕಾರಣಗಳಿಗೆ ಈ ಮತದಾನದ ಹಕ್ಕಿನ ಅವಶ್ಯಕತೆ ಇರುತ್ತೆ. ನೈಜ ಸರ್ಕಾರ ತರೋದ್ರ ಜೊತೆಗೆ ಸರ್ಕಾರಗಳಿಂದ ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು ಪಡೀತಕ್ಕಂಥ ದೃಷ್ಟಿಯಿಂದ. ಹಾಗಾಗಿ ಈಗೇನು ರಿವಿಷನ್ ಇದೆ, ಆ ರಿವಿಷನಲ್ಲಿ ಈಗ ಮೊದಲ ಥರ ಅಲ್ಲ, ಹೇಗೂ ವೋಟರ್ ಲಿಸ್ಟಲ್ಲಿ ಇದೆ ಕಂಟಿನ್ಯೂ ಆಗುತ್ತೆ ಅಂತ ಯಾರು ತಿಳ್ಕೊಳ್ಬೇಡಿ. ಈಗ ಅವರು ಕೊಡುವಂಥ ಫಾರ್ಮ್ 6, 7, 8 ಇವೇನೇನಿದ್ದಾವೆ ಅವುಗಳನ್ನು ನೀವು ಫಿಲ್ ಮಾಡಿ ವಾಪಸ್ ಕೊಟ್ಟರೆ ಮಾತ್ರ. ಕೆಲವರನ್ನು ಡಿಸ್ಪ್ಯೂಟ್ ಮಾಡ್ಬೋದು, 2002ರಲ್ಲಿ ಎಲ್ಲಿದ್ರಿ, ಅದಕ್ಕೆ ಈಗಾಗಲೇ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಸಹ ಕೊಟ್ಟಿದ್ದೇವೆ. ನಾನೇ ಹೇಳಿದ್ದೇನೆ, ಈ ಗ್ರಾಮ ಪಂಚಾಯತಿ PDO ಇರ್ಬೋದು ಅಥವಾ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಅವರು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಸರ್ಟಿಫೈ ಮಾಡಿ ಕೊಡುವಂಥದ್ದನ್ನು ಅದು ವ್ಯಾಲಿಡ್ ಅಂತೇಳಿ ಕನ್ಸಿಡರ್ ಮಾಡುವಂಥದ್ದಕ್ಕೆ. ಯಾಕಂದರೆ ಅಂತಿಮವಾಗಿ ಮತದಾರರಾಗಬೇಕು. ಯಾರೋ ವೆಸ್ಟ್ ಬೆಂಗಾಲ್ ಮುಖಾಂತರ ಬಾಂಗ್ಲಾದವ್ರು ಬಂದಿರೋವಂಥದ್ದು ಅವ್ರನ್ನ ಮಾಡಿ ಅಂತ ನಾವು ಯಾರು ಹೇಳೋದಿಲ್ಲ, ಅಥವಾ ಸತ್ತೋಗಿರೋನ್ನ ಕಂಟಿನ್ಯೂ ಮಾಡಿ ಅಂತ ಯಾರು ಹೇಳೋದಿಲ್ಲ. ಹಾಗೆ ಒಬ್ಬೊಬ್ಬರ ಹೆಸರನ್ನು 2-3 ಕಡೆ ಇರಬೇಕು ಅಂತಲೂ ಯಾರೂ ಹೇಳೋದಿಲ್ಲ. ಸೊ ಹಾಗಾಗಿ ಈ ಆಂದೋಲನದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟಿ BLA, BLA2, BLOಗಳ ಜೊತೆಯಲ್ಲಿ ಕೋಆರ್ಡಿನೇಷನ್. BLO ಅಂದರೆ ಆಫೀಸರ್ಸ್, BLA2 ಅಂದರೆ ಪೊಲಿಟಿಕಲ್ ಪಾರ್ಟಿ ಏಜೆಂಟ್ಸ್. ಅವರ ಜೊತೆಯಲ್ಲಿ ಸಹಕಾರ, ಕೋಆರ್ಡಿನೇಷನನ್ನು ಇಟ್ಟುಕೊಂಡು ಕೆಲಸ ಮಾಡಿ ನಿಮ್ಮ ಹೆಸರುಗಳನ್ನು ಉಳಿಸ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡಬೇಕು ಅಂಥೇಳಿ ತಮ್ಮ ಮೂಲಕ ಜನತೆಯಲ್ಲೂ ಸಹ ವಿನಂತಿ ಮಾಡ್ತೇನೆ. ನೋಡಿ, ಒಂದನ್ನು ಹೇಳ್ತೇವೆ, ಅವರ ಸಾಮರ್ಥ್ಯವನ್ನು, ಅವರ ಜನನರಾಗಿ ಪ್ರವೃತ್ತಿಯನ್ನು ಅವರು 2006ರಲ್ಲಿ ಕಾಂಗ್ರೆಸ್ಸಿಗೆ ಬಂದರೂ ಸಹ 2006ರಿಂದ 2026ವರೆಗೂ ಅವ್ರಿಗೆ ಎಲ್ಲ ಹಂತಗಳ ಅಧಿಕಾರವನ್ನು ಕಾಂಗ್ರೆಸ್ ಕೊಟ್ಟಿದೆ. ಅರ್ಥವಾಯ್ತಾ? ಸೊ ಹಾಗಾಗಿ ಅವರಿಗೆ ಎಲ್ಲೂ ಸಹ ಕಾಂಗ್ರೆಸ್ಸು ದ್ರೋಹ ಮಾಡಿಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಹೇಳುತ್ತೇನೆ, ದಯಮಾಡಿ ಸೊ ರಾಷ್ಟ್ರೀಯ ಪಕ್ಷಗಳಿಗೆ, ಬೇರೆ ಪಕ್ಷಗಳ ನನಗೆ ಗೊತ್ತಿಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಕೊಟ್ಟಂಥದ್ದು ಕಾಂಗ್ರೆಸ್ಸು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥದ್ದು ಕಾಂಗ್ರೆಸ್ಸು, ಈ ದೇಶಕ್ಕೆ ರಾಷ್ಟ್ರ ಧ್ವಜ ಕೊಟ್ಟಂಥದ್ದು ಕಾಂಗ್ರೆಸ್ಸು, ರಾಷ್ಟ್ರಗೀತೆ ಕೊಟ್ಟಂಥದ್ದು ಕಾಂಗ್ರೆಸ್ಸು, ಪ್ರಜಾಪ್ರಭುತ್ವ ಕೊಟ್ಟಂಥದ್ದು ಕಾಂಗ್ರೆಸ್ಸು, ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಕಾಂಗ್ರೆಸ್. ಯಾವ್ಯಾವುದೋ ಸಣ್ಣ ಪುಟ್ಟ ವ್ಯಕ್ತಿಗಳು ಪರ್ಮನೆಂಟ್ ಅಲ್ಲ, ಅಲ್ಟಿಮೇಟ್ಲಿ ಪಾರ್ಟಿ.
ದೇಶ ಪರ್ಮನೆಂಟ್. ಇವತ್ತು ನಾನು ಇರ್ತೀನಿ, ನಾಳೆ ಇನ್ಯಾರೋ ಬರ್ಬೋದು ನನ್ನ ಜಾಗಕ್ಕೆ. ಆದರೆ ನಾವುಗಳು ಎಲ್ಲಿವರೆಗೂ ಕೊನೆಯ ಉಸಿರು ಇರುತ್ತೋ ನಮಗೆ ಬದ್ಧತೆ ಇರೋದರಿಂದ ಆ ಪಾರ್ಟಿಗೆ, ಆ ಸಿದ್ಧಾಂತಕ್ಕೆ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನೇ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಬದ್ಧತೆಯಿಂದ ಇರ್ತೇವೆ. ಏನೇ ಏರುಪೇರುಗಳಾದರೂ ಸಹ